ಚಿಕ್ಕೋಡಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಮಳೆ ಅಬ್ಬರದಿಂದ ಚಿಕ್ಕೋಡಿ ಉಪವಿಭಾಗದ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಸರಿಯಾಗಿ ಪ್ರವಾಹ ನಿರ್ವಹಿಸದ ಸರ್ಕಾರದ ವಿರುದ್ಧ ರೈತನೊಬ್ಬ ಆಕ್ರೋಶ ಹೊರಹಾಕಿದ್ದಾನೆ. ಸ್ಥಳೀಯ ಆಡಳಿತದವರು ನದಿ ಪಾತ್ರದಿಂದ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚಿಸುತ್ತಿದ್ದಾರೆ. ಆದರೆ ನಾವು ಹೋಗುವುದಾದರೂ ಎಲ್ಲಿಗೆ? ರಾಜ್ಯದ ಜನತೆಗೆ ಬೆಳೆದ ಬೆಳೆಗಳನ್ನು ಪೂರೈಸಿ ಪ್ರತಿಯೊಬ್ಬರಿಗೂ ಆಸರೆಯಾಗುತ್ತೇವೆ. ಆದರೆ ಪ್ರವಾಹದ ಪರಿಸ್ಥಿತಿ ಸಂದರ್ಭದಲ್ಲಿ ನಮ್ಮ ಬಗ್ಗೆ ಕಾಳಜಿ ವಹಿಸಲು ಸರ್ಕಾರದಿಂದ ಆಗ್ತಿಲ್ಲ ಎಂದು ಆಳಲು ತೋಡಿಕೊಂಡು ನಾವು ಎಲ್ಲಿಯಾದರೂ ಗುಡಿಗುಂಡಾಂತರಗಳಲ್ಲಿ ತಂಗಿ ಜೀವನ ನಡೆಸುತ್ತೇವೆ. ಆದರೆ ನಮ್ಮ ಬಳಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಜಾನುವಾರುಗಳಿವೆ. ಜಾನುವಾರುಗಳು ಬೆಚ್ಚಗೆ ವಾತಾವರಣ ಬೇಕಾಗುತ್ತದೆ. ಸರ್ಕಾರಿ ಜಾಗಗಳಲ್ಲಿ ಜಾನುವಾರುಗಳಲ್ಲಿ ಶೆಡ್ ನಿರ್ಮಿಸಿಕೊಡುವಂತೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣದ ರೈತ ಆಗ್ರಹಿಸಿದ್ದಾನೆ. ಗಾಡಿಗಳು ಬರದವ ಕರ್ನಾಟಕ ಸರ್ಕಾರ ತಂದು ಬಂದ ಬರೀ ಹೇಳ್ರಿ ತಾನ ಅದಾರ. ಹೇಳ್ರಿ ಅಂದ್ರೆ ಎಲ್ಲಿ ಹೋಗೋದು? ನಮ್ಗೆ ಜಾಗ ಇಲ್ಲ ಇಲ್ಲಿ ಹೋಗಾಕ. ಮತ್ತು ಈ ಕರ್ನಾಟಕ ಸರ್ಕಾರ ಹೇಳೋದಂದ್ರೆ ನಿಮ್ಗೆ 11 ತಿಂಗಳು 20 ದಿನ ನಾವು ಹಿಡ್ತೇವೆ. ಹಾಲು ಹಿಡಿದು ಕಾಯಿಪಲ್ಯ ಎಲ್ಲನೂ ಬತ್ತು. ನಮ್ಮನ್ನು 10 ದಿನ ನೀವು ಗೋರ್ಮೆಂಟ್ ಸರ್ಕಾರ ಹಿಡಿಯೋಕೆ ನಮ್ಗೆ ಏನಾಗತ್ತೆ? ನಾವು ಈ ದನ ಕರ ತೊಗೊಂಡು ಎಲ್ಲಿ ಹೋಗೋಣ? ನಮಗೊಂದು ಗುಡಿ ಗುಂಡಾರದಾಗ ಎಲ್ಲರೂ ಊಟ ಮಾಡ್ಯಾವ. ಚಿಂಚಲಿ ಮಾಯಕನ ಗುಡಿಯಾಗ ಊಟ ಮಾಡ್ಯಾವ. ಈ ದಣಿಗೆ ಏನು ಹೇಳುದು? ನಾವು ದನ ತೋರ್ಸ್ಕೊಂಡ್ರೆ ಮೇವು ತಿನ್ನಾಗಿಲ್ಲ. ಈ ದಣಿಗೆ ಬೆಚ್ಚಗೆ ಬೇಕು. ನೀವು ಒಂದು ಕಳ್ಕಳಿ ವಿನಂತಿ ನಮ್ಗೆ ಗೋರ್ಮೆಂಟ್ ಜಾಗದಾಗ ಜರ ಪತ್ರಿ ಶಾಟ್ ಬಡ್ಕೊಡ್ರಿ. ನಮಗೆ ನಿಮ್ಗೆ ಕೈ ಮುಗಿದ್ಮ್ಯಾಗ ಕೇಳ್ಕೊಂಡ್ರೆ ಇದೆ ಹುಟ್ಟಿ ದನ ಅದಾವೆ. ನಮಗೆ ಲಾಕದ್ದು ದನ ಅದಾವೆ. ಒಂದು ಜನ ಮಳೆ ನಿಂತು ಅಂದ್ರೆ ಏನು ಪರಿಸ್ಥಿತಿ ಆಗೈತೆ? ನೀವೇನು ನಮ್ಗೇನು ಪರಿಹಾರ ಕೊಡೋರ್ದ ರೀ? ಪೈಲೆ ನಿಮ್ಗೆ ಗೋರ್ಮೆಂಟ್ ಕಡೆ ರಾಕಿಲಾಗೈತೆ. ನಮ್ಮನ್ನ ಇದೊಂದು ಕೇಳಿ ನಿಮ್ಗೆ ವಿನಂತಿ ಮಾಡಿ ಹೇಳ್ತಾನೆ. ಶಶಿಧರ್ ಕುಕ್ಕಟ್ಟನೂರ್, RJ32 ಕನ್ನಡ ನ್ಯೂಸ್, ರಾಯಬಾಗ.